ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಆಲ್ರೆಡಿ 2 ಪ್ರೊಮೋ ಬಂದ್ಬಿಟ್ಟಿದೆ. ಒಂದು ಪ್ರೊಮೋ ಬಂದ್ಬಿಟ್ಟು ನಮ್ಮ ಪ್ರತಾಪ್ ಅವ್ರ ಜೀವನ ಹೆಂಗ್ ಚೇಂಜ್ ಆಯಿತು ಅಂತ ಕಂಟೆಸ್ಟೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋದು, ಮತ್ತು ಒಂದು ಸ್ಪೆಷಲ್ ಟಾಸ್ಕ್ ಆಡಿಸ್ತಾರೆ ನಾಮಿನೇಷನ್ ರಿಲೇಟೆಡ್ಡು. ನೆಕ್ಸ್ಟ್ ಅಂದರೆ ಸ್ವಲ್ಪ ಜನನ ಸೆಲೆಕ್ಟ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಪ್ರೊಮೋ ಬಂದ್ಬಿಟ್ಟು ನಾಮಿನೇಷನ್ ರಿಲೇಟೆಡ್ಡು. ನಮ್ಮ ಹನುಮಂತುಗೆ ಮತ್ತು ನಮ್ಮ ರಜತ್ಗೆ ಫೈಟು, ಮತ್ತು ನಮ್ಮ ಮಂಜಣ್ಣ ಶಿಶಿರ್ಗೆ ಫೈಟು. ಅದು ಏನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ ಸ್ಟಾರ್ಟಿಂಗ್ ಥರ್ಡ್ ಪ್ರೊಮೋ ಡಿಸ್ಕಸ್ ಮಾಡೋಣ. ಯಾಕಂದರೆ ಥರ್ಡ್ ಪ್ರೊಮೋನೇ ಕಂಟಿನ್ಯೂಷನ್ ಆಫ್ ಸೆಕೆಂಡ್ ಪ್ರೊಮೋ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಥರ್ಡ್ ಪ್ರೊಮೋಲಿ ನಮ್ಮ ಪ್ರತಾಪ್ ಅವರು ಈ ಮನೆ ಅವರಿಗೆ ಹೆಂಗೆ ಮರುಜೀವನ ಕಟ್ಕೊಡ್ತು, ಮತ್ತು ಈ ಮನೆ ಅವ್ರ ಜೀವನನ ಹೆಂಗೆ ಚೇಂಜ್ ಮಾಡ್ತು ಅಂತ ಕಂಟೆಸ್ಟೆಂಟ್ಸ್ ಹತ್ರ ಎಲ್ಲ ಶೇರ್ ಮಾಡ್ತಾರೆ. ನಂತರ ಒಂದು ನಾಮಿನೇಷನ್ಗೆ ರಿಲೇಟೆಡ್ಡು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಆಗಿರುತ್ತೆ. ಈ ಟಾಸ್ಕ್ ಆಡೋಕ್ಕೆ ಸ್ವಲ್ಪ ಜನನ ನಾನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಗೆದ್ದವ್ರಿಗೆ ಒಂದು ಸೂಪರ್ ಪವರ್ ಸಿಗುತ್ತೆ ಅಂತ ಕಂಟೆಸ್ಟೆಂಟ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಅದರಲ್ಲಿ 3 ಜನನ ಸೆಲೆಕ್ಟ್ ಮಾಡ್ತಾರೆ. ಆ 3 ಜನ ಯಾರಪ್ಪ ಅಂದರೆ ರಜತು, ತ್ರಿವಿಕ್ರಮು ಮತ್ತು ಶಿಶಿರು. ಈ 3 ಜನಕ್ಕೆ ಒಂದು ಸೂಪರ್ ಟಾಸ್ಕ್ ಅಂದರೆ ಒಂದು ಬಂಪರ್ ಸೂಪರ್ ಡೂಪರ್ ಟಾಸ್ಕ್ ಇರುತ್ತೆ. ಇದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಒಂದು ಸೂಪರ್ ಪವರ್ ನಾಮಿನೇಷನ್ ರಿಲೇಟೆಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ಇದು ಫಸ್ಟ್ ಪ್ರೋಮೋ ಆಗಿರುತ್ತೆ. ಮತ್ತು ಸೆಕೆಂಡ್ ಪ್ರೋಮೋಲಿ ನೋಡಿದಾಗ ನಮಗೆ ಫುಲ್ಲು ಒಂದು ಪ್ಲೇ ಏರಿಯಾ ಥರ ಕಾಣಿಸ್ತಾ ಇರುತ್ತೆ. ಅದು ಅದರಲ್ಲಿ ಬಲೂನ್ಸ್ ಇರುತ್ತೆ, ಗಿಫ್ಟ್ಸ್ ಇರುತ್ತೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ. ಸಮಥಿಂಗ್ ಇವಾಗ ತ್ರಿವಿಕ್ರಮು, ಶಿಶಿರು ಮತ್ತು ರಜತ್ ಅವ್ರು ಹೆಂಗಾಡಿದ್ರು ಅದೇ ಥರ ಒಂದು ಟಾಸ್ಕ್ನ ಬೇರೆಯವ್ರಿಗೂ ಕೂಡ ಕೊಟ್ಟಿದ್ದಾರಾ ಅನ್ನೋದೇ ನನಗೆ ಡೌಟ್ ಆಗ್ತಾ ಇರೋದು. ಇಲ್ಲ ಅಂದರೆ ಆ ಒಂದು ಆಟನ ಒಂದು ರೌಂಡಲ್ಲಿ ಸ್ವಲ್ಪ ಜನನ ಆಡಿಸಿ, ಒಂದು ಸ್ವಲ್ಪ ಜನ ಅಂದರೆ ಒಂದು 3-4 ಜನನ ಒಟ್ಟೊಟ್ಟಿಗೆ ಆಡಿಸಿ ಯಾರಿಗೆ ಅದು ಸಿಗುತ್ತೋ ಅವರಿಗೆ ಒಂದು ಸೂಪರ್ ಪವರ್ ಸಿಗುತ್ತಾ ಅನ್ನೋ ಥರ ಏನಾದರೂ ಆರ್ಗನೈಸ್ ಮಾಡಿದಾರ ನೋಡಬೇಕು. ಇಲ್ಲಿ ಗೆಸ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಆ ಗೇಮ್ ಹೆಂಗಿರುತ್ತೆ ಅಂತ. ನಾನು ಅಂದ್ಕೊಂಡಿದ್ದ ಪ್ರಕಾರ ಎಲ್ಲ ಒಂದು ಕಂಟೆಸ್ಟೆಂಟ್ಸ್ನೂ ಅಲ್ಲಿ ಬಿಟ್ಬಿಡ್ತಾರೆ. ಅದರಲ್ಲಿ ಒಂದು 3-4 ಬಲೂನಲ್ಲಿ ಏನಾದರೂ ಒಂದು ಸ್ಪೆಷಲ್ ಪವರ್ ಇಟ್ಟಿರ್ತಾರೆ. ಆ ಬಲೂನ್ಸ್ ಯಾರ್ಯಾರಿಗೆ ಸಿಗುತ್ತೋ ಅವರು ಆ ರೌಂಡಲ್ಲಿ ಆಪೋಸಿಟ್ ಕಂಟೆಸ್ಟೆಂಟ್ಸ್ನ, ಇಲ್ಲಾಂದರೆ ಅವ್ರಿಗೆ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅನಿಸುತ್ತೋ ಅವ್ರನ್ನ ನಾಮಿನೇಟ್ ಮಾಡಬೇಕು ಸೂಕ್ತ ಕಾರಣಗಳನ್ನ ಕೊಟ್ಟು ಅಂತ ಅಂದ್ಕೊಂಡಿದ್ದೀನಿ. ಇದೇ ಟಾಸ್ಕ್ ಆಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ಯಾರು ನಾಮಿನೇಷನ್ನಲ್ಲಿ ಒಂದು ಪವರ್ ತೊಗೊಂಡಿದ್ದಾರೋ ಅವರು ಯಾರನ್ನಾದ್ರೂ ಒಬ್ಬರನ್ನ ಸೇವ್ ಮಾಡ್ಬೋದು, ಇಲ್ಲಾಂದರೆ ಅವ್ರನ್ನ ಸೇವ್ ಮಾಡ್ಕೋಬೋದು, ಇಲ್ಲಾಂದರೆ ನಾಮಿನೇಟ್ ಮಾಡ್ಬೋದು, ಅಂದರೆ ಡೈರೆಕ್ಟ್ ನಾಮಿನೇಟ್ ಮಾಡ್ಬೋದು. ಈ ಥರ ಪವರ್ ಏನಾದರೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದರಲ್ಲಿ ಫಸ್ಟು ನಮ್ಮ ಹನುಮಂತುಗೆ ಸಿಕ್ಕಿದಂಗಿದೆ. ಹನುಮಂತ್ ಅವ್ರು ಬಂದುಬಿಟ್ಟು ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಅವ್ರು ಕೊಟ್ಟಿದ್ದ ರೀಸನ್ ಬಂದುಬಿಟ್ಟು ಹನುಮಂತು ಮಾತಾಡಲ್ಲ ಅಂತಿದ್ದಲ್ಲ ರಜತನ ಇನ್ಮೇಲಿಂದ ಮಾತಾಡ್ತೀನಿ ಅಂತ ನಾಮಿನೇಟ್ ಮಾಡ್ತಾರೆ. ಇದು ಕರೆಕ್ಟ್ ಪಾಯಿಂಟಾ ಅಂತ ಕೇಳಿದ್ರೆ ಖಂಡಿತ ಕರೆಕ್ಟ್ ಪಾಯಿಂಟು. ಯಾಕಂದರೆ ರಜತ್ ಅವರು ರ್ಯಾಂಕಿಂಗ್ ವೈಸ್ ನೋಡಬೇಕಾದ್ರೆ TRP ಯಾರಿಂದ ಜಾಸ್ತಿ ಬರುತ್ತೆ ಅಂತ ಹೇಳಿದಾಗ ಹನುಮಂತು ಇಂದ ಒಂದು ಮೀಡಿಯಂ ಬರುತ್ತೆ ಅಂತ ಹೇಳ್ಬಿಟ್ಟು ಇಟ್ಟು ಈ ರೀಸನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಪಾಯಿಂಟ್ಗೆ ರಜತ್ ಅವ್ರನಿಗೆ ಕಂಪೇರ್ ಮಾಡಿ ನೋಡಿದ್ರೆ ನನಗೆ ಈ ಒಂದು ಪಾಯಿಂಟ್ ಹನುಮಂತ್ ಅವ್ರು ಏನು ಕೊಟ್ಟರು ಅದು ಖಂಡಿತವಾಗಿಯೂ ಸೂಕ್ತ ಅಂತ ಅನ್ನಿಸ್ತು. ಯಾಕಂದರೆ ಆ ಒಂದು ಟಾಸ್ಕ್ ನಡೀತಿರ್ಬೇಕಾದ್ರೆ ಅಪ್ರಿಷಿಯೇಟ್ ಎಷ್ಟು ಮಾಡಿದ್ರು ರಜತ್ ಅವರು. ಇಲ್ಲ ಸರ್, ಅವನು ಚೆನ್ನಾಗಿ ಆಡ್ತಾನೆ, ಅವನು ಅಷ್ಟು ದಡ್ಡ ಅಲ್ಲ ಅಂತ ಒಳ್ಳೆ ಪಾಯಿಂಟ್ಸು ಹೇಳಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಂದು ಪಾಯಿಂಟು ಹನುಮಂತ್ ಅವರು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ಗೇಮ್ನ ಅಬ್ಸರ್ವ್ ಮಾಡಿಕೊಂಡು ಯಾರಿಗೆ ಯಾವಾಗ ಏನು ಪಾಯಿಂಟ್ ಕೊಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಿರುತ್ತೆ ಆ ಮನುಷ್ಯನಿಗೆ. ಸೊ ನನಗೆ ಇದು ಯಾವುದೋ ಸಿಲ್ಲಿ ಪಾಯಿಂಟು ನಾಮಿನೇಷನಲ್ಲಿ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಹನುಮಂತ್ ಅವರು ಮಾತಾಡ್ದಂಗಂತೂ ಖಂಡಿತ ಇಲ್ಲ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ದಾರೆ, ಎಲ್ಲಿ ಕೌಂಟರ್ ಕೊಡಬೇಕೋ ಅಲ್ಲಿ ಕೌಂಟರ್ ಕೊಟ್ಟಿದ್ದಾರೆ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ದಂಗೆ ಕೂಡ ಇದ್ದಾರೆ. ಆ ವ್ಯಕ್ತಿ ಒಂದು ಮಾತಾಡ್ದಂಗೆ ಏನು ಗೇಮ್ ಆಡ್ದಂಗೆ ಜಸ್ಟ್ ಕಾಮಿಡಿ ಮಾಡಿಕೊಂಡು ಹೂ ಅಂತ ಕಟ್ ಆಫ್ ಮಾಡ್ಕೊಂಡಂತೂ ಬರ್ತಾ ಇದ್ದಾರೆ ಅಂತ ನನಗೆ ಖಂಡಿತ ಅನ್ನಿಸ್ತಾ ಇಲ್ಲ. ಹನುಮಂತ್ ಅವರು ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ. ಸೊ ಆ ರೀಸನ್ನು ಅಲ್ಲಿ ಹನುಮಂತು ಕೊಟ್ಟಿದ್ದು ಖಂಡಿತ ರೈಟು. ಅಲ್ಲಿ ರಜತ್ ಅವ್ರು ಬಂದ್ಬಿಟ್ಟು ಟ್ರಿಗರ್ ಆಗ್ತಾರೆ, ಇದನ್ನು ಬಿಟ್ಟರೆ ನೀನು ಕೊಡೋಕೆ ಏನೂ ಇರಲಿಲ್ಲ ಬಾ ಅಂತ. ಅದು ಕೂಡ ಕರೆಕ್ಟೇ. ಯಾಕಂದರೆ ರಜತ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಗೇಮ್ ಡೇ 1ನಿಂದ. ಅವರಲ್ಲಿ ಸ್ವಲ್ಪನೇ ನೆಗೆಟಿವ್ ಸಿಗೋದು. ಬೇರೆಯವ್ರಿಗೆ ಹೋದರೆ ಇವಾಗ ನೋಡಿ, ಐಶ್ವರ್ಯ ಆದರೆ ಸ್ವಲ್ಪ ಗೇಮ್ ಆಡಲ್ಲ, ಮತ್ತು ಬೇರೆಯವ್ರ ಜೊತೆ ಅಲ್ಲೊಂದು ಇಲ್ಲೊಂದು ಮಾತಾಡ್ತಾ ಇರ್ತಾರೆ. ಮೋಕ್ಷಿತ್ ಹತ್ರನೂ ಹೋಗಿ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಗೌತಮಿ ಹತ್ರನೂ ಬಂದು ಪಿನ್ ಹೊಡಿತಾ ಇರ್ತಾರೆ. ಸೊ ಒಂದು ಸ್ವಲ್ಪ ಪಾಯಿಂಟ್ಸ್ ಅಂತೂ ಸಿಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ, ಬೇರೆ ಕಂಟೆಸ್ಟೆಂಟ್ಸ್ ಬಗ್ಗೆ, ನಾಟ್ ಜಸ್ಟ್ ಐಶ್ವರ್ಯ. ಸೊ ಹಿಂಗಿರ್ಬೇಕಾದ್ರೆ ನಮ್ಮ ರಜತ್ ಅವ್ರ ಬಗ್ಗೆ ಸ್ವಲ್ಪ ಕಡಿಮೆನೇ ಪಾಯಿಂಟ್ ಸಿಗೋದು. ಯಾಕಂದರೆ ಅವ್ರು ಕೋಪ ಬಂದರೆ ಡೈರೆಕ್ಟಾಗಿ ಯಾರ ಮೇಲೆ ಕೋಪ ಬಂದಿರುತ್ತೋ ಅವ್ರ ಮೇಲೆ ಹೋಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಮತ್ತು ಖುಷಿ ಆದರೆ ಅದನ್ನು ಕೂಡ ನೀವು ಚೆನ್ನಾಗಿ ಆಡಿದ್ರಿ ಅಂತ ಹೋಗಿ ಅಪ್ರಿಷಿಯೇಟ್ ಮಾಡ್ತಾರೆ.
ಅಲ್ಲಿ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸೇ ಸಿಗೋದು. ಅಲ್ಲಿ ರಜತ್ ಅವರು ತುಂಬ ರೇಗಾಡಿದ್ರು. ಬಟ್ ಅದನ್ನ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ನಾಮಿನೇಷನ್ನು. ಪ್ರತಿಯೊಬ್ಬರು ಕೂಡ ಅವರವರ ಒಂದು ಪಾಯಿಂಟ್ಸ್ ಏನಿರುತ್ತೋ ಅದನ್ನು ಖಂಡಿತ ಅವ್ರ ವೇ ಅಲ್ಲಿ ಮುಂದಕ್ಕಿಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಹನುಮಂತ್‌ಗೆ ಮತ್ತು ರಜತ್‌ಗೆ ಸ್ವಲ್ಪ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಅಂತೂ ಖಂಡಿತ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಂಜಣ್ಣ ಮತ್ತು ಶಿಶಿರ್ ನಾಮಿನೇಷನ್ನು. ಮಂಜಣ್ಣಗೆ ಒಂದು ಸೂಪರ್ ಪವರ್ ಸಿಕ್ಕಿದ್ದಂಗಿದೆ ಆಟ ಆಡಿದಾಗ ಆ ರೌಂಡಲ್ಲಿ. ನಮ್ಮ ರಜತ್‌ಗೆ ನಾಮಿನೇಷನ್ ಮಾಡ್ತಾ ನಮ್ಮ ಶಿಶಿರ್‌ಗೆ ನಾಮಿನೇಷನ್ ಮಾಡ್ತಾ ಅವ್ರು ಕೊಡೋ ರೀಸನ್ ಬಂದ್ಬಿಟ್ಟು, "ನೀನು ಎಷ್ಟೊಂದು ಕಡೆ ನನಗೆ ಸ್ಟ್ಯಾಂಡ್ ತಗೊಳಲ್ಲ ಅನ್ಸುತ್ತೆ" ಅಂತಾರೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ, ಶಿಶಿರ್‌ಗೆ ಸ್ಟ್ಯಾಂಡ್ ತಗೊಳಲ್ಲ ಅಂತ ಗೌತಮಿ ಅಕ್ಕ ಮತ್ತು ನಮ್ಮ ಮಂಜಣ್ಣ ಇಬ್ಬರೂ ಕೂಡ ಟಾರ್ಗೆಟ್ ಮಾಡೋ ಬದಲು, ಅವ್ರಿಗೆ ತಗೋಬೇಕು ಅಂತ ಅನ್ಸಿದ್ರೆ ಅವ್ರು ತಗೋತಾರೆ ಸ್ಟ್ಯಾಂಡ್. ಅವ್ರಿಗೆ ತಗೋಬಾರ್ದು ಅಂತ ಅನ್ಸಿದ್ರೆ ಅವರು ಸ್ಟ್ಯಾಂಡ್ ಆ ಮೂಮೆಂಟ್‌ಗೆ ತಗೊಳಲ್ಲ. ಇನ್‌ಫ್ಯಾಕ್ಟ್ ನಾವು ಏನಾದರೂ ಒಂದು ಕನ್ವರ್ಸೇಷನ್ ಮಾತಾಡ್ತಾ ಇದ್ರು ಅಂದರೆ, ಇನ್ ಕೇಸ್ ಅಲ್ಲಿ ನಮ್ಮ ಶಿಷ್ಯರಿಗೆ ಅವ್ರು ಮಾತಾಡೋದು ಇಷ್ಟ ಆಗಲಿಲ್ಲ ಅಂದರೆ, ಆನ್ ಪಾಯಿಂಟ್ ಅಲ್ಲಿ ಅವ್ರ ಫೇಸ್ ಮೇಲೆ ಹೇಳಿಲ್ಲ ಅಂದರೂ ಕೂಡ ಕರ್ಕೊಂಡೋಗಿ ಮೋಕ್ಷಿತ ಹತ್ರ ಎಷ್ಟೊಂದು ಸಲ ಮಾತಾಡಿದ್ದಾರೆ. "ಮೋಕ್ಷಿ ಆಡು ಮೋಕ್ಷಿ, ಈ ಥರ ಇಡಬಾರ್ದು ಮೋಕ್ಷಿ, ಗಿವ್ ಅಪ್ ಮಾಡಬೇಡ ಮೋಕ್ಷಿ" ಅಂತ ಹೇಳಿದ್ದಾರೆ. ಐಶುಗೆ ಎಷ್ಟೊಂದು ಸಲ ಸಪೋರ್ಟ್ ಮಾಡಿದ್ದಾರೆ. ಇನ್‌ಫ್ಯಾಕ್ಟ್ ಐಶು ನಾನು ಎಲಿಮಿನೇಟ್ ಆಗೋಗ್ಬಿಡ್ತೀನಿ ಅಂತ ಹೋಗಿ ಸಪ್ಪು ಕೂತಿದ್ದಾಗ ಕೂಡ ಹೋಗಿ ನಮ್ಮ ಶಿಶಿರವರೇ ಹೋಗಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿರ್ತಾರೆ. ಎಷ್ಟೊಂದು ಕಡೆ ನಮಗೆ ತೋರಿಸ್ದಂಗೆ ಬೇರೆಯವರೆಲ್ಲ ಇನ್ನು ನನಗ್ಯಾಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಎಕ್ಸಾಂಪಲು ನಾವು ತ್ರಿವಿಕ್ರಮ್, ಭವ್ಯ ಅವ್ರಿಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಡೆಫಿನೆಟ್ಲಿ ಅವ್ರಿಗೇನಾದರೂ ಪ್ರಾಬ್ಲಮ್ ಐತೆ ಹೋಗಿ ಸಮಾಧಾನ ಮಾಡಿ ಮಾತಾಡ್ತಾರೆ. ಅದೇ ಬೇರೆಯವ್ರಿಗಾಯ್ತು ಅಂದರೆ ಯಾರು ಅಷ್ಟೊಂದು ಸ್ಟ್ಯಾಂಡ್ ತೊಗೊಳಲ್ಲ ಬಂದು. ಬಟ್ ಶಿಶಿರು ಬರೀ ಐಶ್ವರ್ಯ ಅಂತಾನೆ ಅಲ್ಲ, ಮೋಕ್ಷಿತಾಗ್ ಹೋಗ್ತಾರೆ, ತ್ರಿವಿಕ್ರಮ್‌ಗೆ ಹೋಗ್ತಾರೆ, ಭವ್ಯಾಗ್ ಹೋಗ್ತಾರೆ. ಪ್ರತಿಯೊಬ್ಬರ ಹತ್ರನೂ ಇದ್ದು ಏನಾದರೂ ಅಲ್ಲಿ ಅವ್ರಿಗೆ ರಾಂಗ್ ಅನ್ಸಿದ್ರೆ ಖಂಡಿತವಾಗಿಯೂ ಶಿಶಿರು ಸ್ಟ್ಯಾಂಡ್ ತೊಗೊಂಡು ಮಾತಾಡ್ತಾರೆ ಅಂತ ನನಗೆ ಖಂಡಿತ ಅನಿಸುತ್ತೆ. ಬಟ್ ಒಂದೊಂದು ಕಡೆ ಸ್ಟ್ಯಾಂಡ್ ತೊಗೊಳಲ್ಲ ಅನ್ನೋ ವರ್ಡ್ ಯೂಸ್ ಮಾಡೋದಕ್ಕಿಂತನೂ ಅಲ್ಲಿ ನೀನು ಕರೆಕ್ಟ್ ಪಾಯಿಂಟ್ಸ್‌ನ ಅನಲೈಸ್ ಮಾಡಲ್ಲ ಅಂತ ಹೇಳಿದಿದ್ರೆ ಆ ಮಂಜಣ್ಣ ಅದನ್ನ ಒಪ್ಕೋಬೋದಾಗಿತ್ತು. ಯಾವ ಪಾಯಿಂಟ್ಸ್ ಬಗ್ಗೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮು 2 ಚಾನಲ್‌ಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಆಗ ಶಿಶಿರ್ ಅವರು ರಜತ್ ಟೀಮಲ್ಲೇ ಇರ್ತಾರೆ. ರಜತ್ ಟೀಮಲ್ಲಿದ್ದಾಗ ರಜತ್ ಪರ್ಫಾರ್ಮೆನ್ಸ್‌ನ ಅವರು ಕಣ್ಣಾರೆ ನೋಡಿರ್ತಾರೆ. ಐಶ್ವರ್ಯ ಆಪೋಸಿಟ್ ಟೀಮಲ್ಲಿರ್ತಾರೆ. ಐಶ್ವರ್ಯ ಕೂಡ ತುಂಬ ಇಂಪ್ರೂವ್ ಆಗಿ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು, ಹಾಗಲಕಾಯಿ ತಿನ್ನೋ ಒಂದು ಇದಾಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ಅನ್ನಲ್ಲ. ಬಟ್ ಉತ್ತಮ ಅಂತ ಬಂದಾಗ ಅವ್ರ ಟೀಮ್‌ನಲ್ಲಿ ಕೂಡ ರಜತು ಅದ್ರ ಫಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಒಂದು ಬಾತ್ರೂಮ್ ಥರ ಕುತ್ಕೊಳ್ಳೋದಾಗಿರ್ಬೋದು, ತಲೆ ಬೋಳಿಸ್ಕೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಅಲ್ಲಿ ಕಳಪೆ ಕೊಟ್ಟಿರೋದು ಐ ಮೀನ್ ಉತ್ತಮ ಐಶ್ವರ್ಯ ಕೊಟ್ಟರು. ಗೇಮಲ್ಲೇ ಇರೋ ರಜತ್‌ನ ರೆಕಗ್ನೈಸ್ ಮಾಡದೇ ಹೋದ್ರು ಆ್ಯಕ್ಚುಲಿ ಶಿಶಿರು. ಅಲ್ಲಿ ರಜತ್ ಅವರು ಕೂಡ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಸೊ ಎಲ್ಲಿ ಏನು ಮಾತಾಡಬೇಕು, ಅದು 100% ರೈಟಾ ರಾಂಗಾ ಅನ್ನೋದು ಶಿಶಿರವರು ಅವ್ರ ವಿಚಾರದಲ್ಲಿ ಎಡವುತ್ತಾರೆ. ಬೇರೆಯವ್ರಿಗೆ ಬೇರೆಯವ್ರಿಗೆ ಸ್ಟ್ಯಾಂಡ್ ತಗೊಳಲ್ಲ ಅಂತ ಮಂಜಣ್ಣ ಹೇಳ್ತಿದಾರಲ್ಲ, ಬೇರೆಯವ್ರಿಗೆ ಖಂಡಿತ ಅವ್ರು ಸ್ಟ್ಯಾಂಡ್ ತಗೊಳ್ತಾರೆ. ಬಟ್ ಅವ್ರ ನಿರ್ಧಾರದ ಬಗ್ಗೆ ಅವ್ರು ಏನಾದರೂ ನಿರ್ಧಾರ ತಗೊಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿ ಹೋಗ್ತಾರೆ. ತುಂಬ ಒಂದು ರಿಲೇಶನ್‌ಶಿಪ್, ಒಂದು ಫ್ರೆಂಡ್‌ಶಿಪ್‌ಗೆ ವ್ಯಾಲ್ಯೂ ಕೊಟ್ಬಿಟ್ಟು ಗೇಮ್ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡೋದನ್ನ ತುಂಬ ಕಡಿಮೆ ಮಾಡ್ತಾರೆ ಶಿಶಿರ್ ಅಂತ ನನಗನ್ಸುತ್ತೆ. ಆ ಪಾಯಿಂಟ್‌ನ ಇಟ್ಬಿಟ್ಟು ಮಂಜಣ್ಣ ನಾಮಿನೇಟ್ ಮಾಡಿದರೆ ತುಂಬ ಚೆನ್ನಾಗಿರೋದು. ಬಟ್ ಅಲ್ಲಿ ಶಿಶಿರ್ ವಾದ ಏನಾಗಿರುತ್ತೆ ಅಂದರೆ, ನೀವು ಅಂದ್ಕೊಳ್ಳೋ ಪಾಯಿಂಟ್ಸ್‌ಗೆಲ್ಲ ಸ್ಟ್ಯಾಂಡ್ ತೊಗೊಳ್ಬೇಕು ಅಂತ ನೀವ್ಯಾಕೆ ಅನ್ಕೊಂತೀರಾ ಅಂತಾರೆ. ಅದು ಕೂಡ ಕರೆಕ್ಟೇ ಅಲ್ವಾ? ಅವ್ರಿಗೆ ಆ ಪಾಯಿಂಟಲ್ಲಿ ಶಿಶಿರ್ ಸ್ಟ್ಯಾಂಡ್ ತೊಗೋಬೇಕು ಅಂತ ಅನ್ಸಿರ್ಬೋದೇನೋ, ಬಟ್ ಶಿಶಿರ್‌ಗೆ ಅನ್ಸಿಲ್ಲ. ಅದು ಅವ್ರ ಆಟ, ಅವ್ರ ಆಟನ ಅವ್ರ ಆಟ ಆಡಕ್ಕೆ ಬಿಡಬೇಕು ಅಲ್ವಾ? ಅಷ್ಟಲ್ದೇನೆ ನಮ್ಮ ಮಂಜಣ್ಣ ನನಗೆ ಕಂಪೇರ್ ಕೂಡ ಮಾಡ್ಕೋಬೇಡ ಆಟದಲ್ಲಿ ಅಂತ ಅಂತಾರೆ. ಫಸ್ಟ್ ಆಫ್ ಆಲ್ ಮಂಜಣ್ಣ ತೋಪು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನಮ್ಮ ಸುದೀಪ್ ಸರ್ ಕೂಡ ಅಷ್ಟೇನೆ. ಅಂದರೆ ಬಿಗ್ ಬಾಸ್ ಟೀಮು, ನಾನು ಸುದೀಪ್ ಸರ್ ಅಂತ ಹೇಳಲ್ಲ. ಬಿಗ್ ಬಾಸ್ ಟೀಮು ಕೂಡ ಸ್ವಲ್ಪ ಮಂಜಣ್ಣನಿಗೆ ಜಾಸ್ತಿ ಹೈಪ್ ಕೊಡುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಅವ್ರು ಕ್ಯಾಪ್ಟನ್ ಆದಾಗ ಒಂದು ಕುಡ್ಕುನ್ ಥರ ಮಾತಾಡೋ ವಿ.ಟಿ ಪ್ಲೇ ಮಾಡೋದೇನು, ಕುಡ್ಕುನ್ ಥರ ಬಂದಾಗ ಕೇಕ್ ಕಟ್ ಮಾಡಿಸೋದೇನು, ಮತ್ತು ರಾಜ ಆದಮೇಲೆ ಅವ್ರ ಕ್ಯಾಪ್ಟನ್ಸಿ ಎಲ್ಲ ಮುಗ್ದಾದ್ಮೇಲೆ ಒಂದು ಏನದು ರಾಣಿನ ಕರೆಸಿ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸೋದೇನು, ನನಗನ್ಸುತ್ತೆ ಸ್ವಲ್ಪ ಫೇವರಿಸಮು ಮಂಜು ಕಡೆ ಬಿಗ್ ಬಾಸ್ ಟೀಮಲ್ಲಿ ಖಂಡಿತ ಮಾಡ್ತಾರೆ ಅಂತ ನನಗನ್ಸುತ್ತೆ. ನಿಮಗೂ ಹಂಗೆ ಅನ್ಸುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹಿಂಗೆ ಮಂಜು ತೋಪು ತುರುಮು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಒಂದು ಅವ್ರಿಗೆ ಸುದೀಪ್ ಸರ್ ಮಾತಾಡ್ಸೋದಾಗಿರ್ಬೋದು, ಬಿಗ್ ಬಾಸ್ ಟೀಮಿಂದ ಒಂದು ಸ್ಪೆಷಲ್ ಇದು ಬರೋದಾಗಿರ್ಬೋದು, ಅದನ್ನೆಲ್ಲ ನೋಡಿದಾಗ ಓಹ್! ನಾನು ಸಿಕ್ಕಾಪಟ್ಟೆ ಗ್ರೇಟಾಗಿ ಆಡ್ತಾ ಇದ್ದೀನಿ, ಈ ಮನೇಲಿ ನಾನೇ ತೋಪು ತುರುಮು ಅಂದ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಶಿಶಿರು ಲಾಸ್ಟಿಗೆ ಬಂದಿರೋದ್ರಿಂದ ಈ ಒಂದು ಸ್ವಲ್ಪ ವಾರದಿಂದ ಸೊ ಇವನೇನು ಆಡ್ತಾ ಇಲ್ಲ, ಈಸಿ ಟಾರ್ಗೆಟ್ ಅಂತ ಅಂದ್ಕೊಂಡು ಶಿಶಿರ್‌ನ ನಾಮಿನೇಟ್ ಮಾಡಿದ್ದಾರೆ ಅಂತ ಕೂಡ ನನಗನ್ಸುತ್ತೆ ಮಂಜಣ್ಣ ಅವರು. ಯಾಕಂದರೆ ಮಂಜಣ್ಣ ಅವರು ಯಾರು ವೀಕ್ ಅಂತ ಕಾಣ್ತಾರೋ ಅವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡೋದು ಜಾಸ್ತಿ.
ಪರಿಸ್ಥಿತಿ. ಸೊ ಹಿಂಗೆಲ್ಲ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಮಂಜಣ್ಣ ಬೇಕು ಅಂತಲೇ ಶಿಶಿರ್ನ ಟಾರ್ಗೆಟ್ ಮಾಡಿದ್ದಾರೆ. ನಾಮಿನೇಟ್ ಮಾಡಬೇಕು ಅಂತ ಮಾಡಿಲ್ಲ. ಅವ್ರಿಗೆ ಬೇರೆಯವ್ರನ್ನ ಮಾಡೋಕ್ಕೆ ನಾಮಿನೇಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇತ್ತು. ತ್ರಿವಿಕ್ರಮ್ ಈ ಥರ ಮಾತಾಡೋದಾಗಿರ್ಬೋದು ಗೌತಮಿ ಅವ್ರ ಹತ್ರ, ಅದನ್ನು ಬಿಟ್ಟರೆ ಮೋಕ್ಷಿತಾ ಆ ಥರ ಮೋಕ್ಷಿತಾ ಮತ್ತು ಮಂಜಣ್ಣನಿಗೂ ಕೂಡ ಜಗಳ ನಡೆದಿರುತ್ತೆ ಲಾಸ್ಟ್ ವೀಕು. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆ ಒಂದು ಟಾಸ್ಕ್‌ನೇ ಗಿವ್ ಅಪ್ ಮಾಡಿರ್ತಾರೆ ಮೋಕ್ಷಿತಾ ಅವರು ಮಂಜಣ್ಣ ಮತ್ತು ಗೌತಮಿನ ಕೇಳಲ್ಲ ಅಂತ. ಸೊ ಈ ಥರ ಬೇಜಾನ್ ಪಾಯಿಂಟ್ಸ್ ಇರಬೇಕಾದ್ರೆ ಶಿಶಿರ್ನೇ ಬಂದು ನಾಮಿನೇಟ್ ಮಾಡಿದ್ದಾರೆ ಇವತ್ತು. ಅದು ಸಿಲ್ಲಿ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡಿದ್ದಾರೆ ಅಂದರೆ ಅದು ಕಾರಣ ಡೆಫಿನೆಟ್ಲಿ ಮಂಜಣ್ಣ ಆಡ್ತಿರೋ ಸೇಫ್ ಗೇಮು. ಮಂಜಣ್ಣ ಯಾರು ವೀಕ್ ಅನ್ನಿಸ್ತಾರೋ ಅವ್ರನ್ನ ಸಿಕ್ಕಾಪಟ್ಟೆ ಅವ್ರಿಗೆ ವೀಕ್ ಅನ್ನಿಸ್ತಾರೋ ಅವ್ರನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಆ ಫೈಟಲ್ಲಿ ನನಗೆ ಶಿಶಿರ್ ಖಂಡಿತ ಕರೆಕ್ಟ್ ಇದ್ರು, ಮಂಜಣ್ಣ ತಪ್ಪಿದ್ರು ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.